ನೀವು ಕಂಡಂತೆ KPSC ಎಕ್ಸಾಮ್ನ ಪ್ರತಿ ಬಾರಿ ಕೂಡ ಭ್ರಷ್ಟಾಚಾರ ಅಕ್ರಮ ನೇಮಕಾತಿ ಹಗರಣ ಹೀಗೆಲ್ಲ ಆಗ್ತಾ ಇದೆ. ಎಲ್ಲಿ ಲೂಪ್ ಹೋಲ್ಸ್ ಎಲ್ಲಿ ನೀವು ಕಂಡಿರೋ ಪ್ರಕಾರ? ಸರ್, ನನ್ನ ಪ್ರಕಾರ ಇವತ್ತು ಕರ್ನಾಟಕದ KPSC ಅಂದ್ರೇ ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಸೆಂಟರ್ ಆಗ್ತಾ ಇಲ್ಲ, ಅದು ಕರ್ನಾಟಕ ಪೋಸ್ಟ್ ಸೇಲ್ಸ್ ಸರ್ವಿಸ್ ಆಗ್ತಾ ಇದೆ. ಯಾಕಂದರೆ ಎಷ್ಟೋ ಹುದ್ದೆಗಳನ್ನು ಮುಕ್ತವಾಗಿ ಮಾರಾಟ ಮಾಡ್ತಿದ್ರು ಕೂಡ ಏನಲ್ಲ ಮುಚ್ಚಿದ ಮಾರಾಟ ನಡೆಯುವಂಥ ಏಕೈಕ ಕೇಂದ್ರ ಅಂದರೆ ಇದು KPSC ಗೊತ್ತಾಗ್ತದೆ. KPSC ಬಗದಷ್ಟು ಆಳವಾಗಿ ಏನದಲ್ಲ ಸತ್ಯವನ್ನು ಹುಡುಕ್ತಾ ಇದೆ. ಯಾವ ಸತ್ಯ ಅಂದರೆ ಭ್ರಷ್ಟಾಚಾರದ ಸತ್ಯವನ್ನು, ಸ್ಕ್ಯಾಮ್ ಸತ್ಯವನ್ನು ಹೊರಬಡಿಸ್ತಾ ಇದೆ. KPSC ಅನ್ನೋದು ಒಂದು ಬೂದಿ ಮುಚ್ಚಿದ ಕೆಂಡದಂತೆ ತನ್ನಷ್ಟು ತಾನೇ ಸಾಕಷ್ಟು ಅನೇಕ ಹುದ್ದೆಗಳನ್ನು ಮಾರಾಟ ಮಾಡ್ತಾ ಇದೆ. ಸೊ ನನ್ನ ಪ್ರಕಾರ ಮುಕ್ತವಾದ ಫೈನಾನ್ಸ್ ಆಫೀಸರ್ ಆಗಿ ಕೂಡ ಮಾರಾಟ ಮಾಡ್ತದೆ. ಇಂಥದಕ್ಕೆ ಪ್ರಮುಖ ಕಾರಣವೇನಪ್ಪ ಅಂದರೆ ಅಲ್ಲಿರುವ ಮುಖ್ಯ ಅಧಿಕಾರಿಗಳು, ಆ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು. ಯಾಕಂದರೆ ಹೊಲದ ಗದ್ದೆಯನ್ನು ಏನಪ್ಪ ಅಂದರೆ ಬೇಲಿನೇ ಮೇಯ್ದಾಗ ಅದು ಯಾರೊಂದನ್ನು ತಡೆಯೋಕ್ಕಾಗೋದಿಲ್ಲ. ಹಾಗೆ ನಡೀತಾ ಇರೋದು ಕೂಡ KPSC ಕೂಡ ಅದೇ ಕಾರಣವಾಗ್ತದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿರುವಂಥ ಮುಖ್ಯ ಅಧಿಕಾರಿಗಳ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳ ಮೇಲೆ ಒಂದು ಹದ್ದಿನ ಕಣ್ಣಿಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಸೊ ಆ ಕಾರಣಕ್ಕಾಗಿ ಸಾಕಷ್ಟು ಹಗರಣಗಳು ನಮ್ಗೆ ಗೊತ್ತಾಗಿದೆ. PSI ಆಗಿರ್ಬೋದು, ಅಲ್ಲಿಂದೆಲ್ಲ TET ಎಕ್ಸಾಮ್ಸ್ಗಳಾಗಿರ್ಬೋದು, ಸೊ ಡಿಗ್ರಿ ಎಕ್ಸಾಮ್ಸ್ಗಳು ಆಗಿದ್ದಾವೆ. ಈ ಸಾಕಷ್ಟು ಇಲ್ಲ ಇತ್ತೀಚೆಗೆ KPSCದಲ್ಲಿ ಏನು ಸಾಕಷ್ಟು ಹಗರಣಗಳಾಗ್ತಾ ಇದ್ದಾವೆ. ನಾವು ಅಲ್ಲಿಂದ KB ಒಳಗೆ ಆಗ್ತಾ ಇದ್ದಾವೆ. ಸಾಕಷ್ಟು ಏನದ ಎಷ್ಟೋ ವಿದ್ಯಾರ್ಥಿಗಳನ್ನು ಎಷ್ಟೋ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಅವ್ರ ಕಣ್ಣು ತಪ್ಪಿಸಿ ಒಳಗಡೆ ಹೋಗಿ ಇವುಗಳನ್ನು ಏನು ಸ್ಕ್ಯಾಮ್ ಮಾಡುವಂಥ ಅಧಿಕಾರಿಗಳು ಕೂಡ ಸಪೋರ್ಟೆಡ್ ಆಗಿರುವಂಥ ಇರ್ತದೆ. ಅದಕ್ಕೆ ಕಾರಣ ಮುಖ್ಯವಾಗಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಅವ್ರನ್ನ ನಿಯಂತ್ರಣಕ್ಕೆ ತರಬೇಕು. ನನ್ನ ಪ್ರಕಾರ ಒಂದಿಷ್ಟು ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ. KPSCಯಲ್ಲಿ ಏನಾಗಬೇಕಂದ್ರೆ ಪ್ರತಿ ಕ್ವಶನ್ ಪೇಪರ್ಗೆ ಏನು ಬಾರ್ಕೋಡ್ ಯೂಸ್ ಮಾಡಬೇಕು. ಆಲ್ರೆಡಿ ಇದ್ದಾವೆ, ಬಟ್ ಆ ಪೇಪರ್ ಯಾವ ಸ್ಟೂಡೆಂಟ್ಗೆ ಹೋಗ್ತದ ಅವನಿಗೂ ಕೂಡ ಬಾರ್ಕೋಡ್ ಇರಬೇಕು. ಯಾವುದು ಅದು ಇರಲಿಲ್ಲ ಸರ್, ಪೇಪರ್ ಕಲ್ಲಿದೆ ಬಟ್ ಸ್ಟೂಡೆಂಟ್ಗೆ ಬಾರ್ಕೋಡ್ ಇಲ್ಲ. ಅವ್ನು ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ಕೂಡ ಅವ್ನು ತಮ್ಮ ಇಂಪ್ರೆಷನ್ಸು, ಅವ್ನು ಫೇಸ್ ಇಂಪ್ರೆಷನ್ಸು, ಐಸ್ ಇಂಪ್ರೆಷನ್ಸು ಎಲ್ಲ ಬಿಟ್ಕೊಂಡಿರುವಂಥ ಒಂದು ಬಾರ್ಕೋಡ್ ಇರಬೇಕು. ಅವ್ನು ಹೋಗಿ ಎಕ್ಸಾಮ್ ಬರೆದು ಹೊರಗಡೆ ಬಂದರೂ ಕೂಡ ಸ್ಕ್ಯಾನ್ ಮಾಡಿದರೆ ಇದು ಇವಂದೇ ಮ್ಯಾಚಿಂಗ್ ಆಗಬೇಕು. ಅಂದಾಗ ಮಾತ್ರ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಇದನ್ನು ತಡೆಗಟ್ಟಲ್ಲ ಸಾಕಷ್ಟು. ಯಾಕಂದರೆ UPSC ಕೆಲವು ಸಕ್ಸಸ್ಫುಲ್ ಕಾರಣ ಆಗೋಕ್ಕೆ ಇದೇ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಎಂಥ ಟೆಕ್ನಾಲಜಿ ಮಾಡ್ತಾರೆ, ಮೈಂಡ್ ಟೆಕ್ನಾಲಜಿ ಮಾಡ್ತಾ ಇದ್ದಾರೆ, ವೈಜ್ಞಾನಿಕ ತಂತ್ರಜ್ಞಾನ ಇಲ್ಲಿ ಬಳಸ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಏನಪ್ಪ ಅಂದರೆ ವೈಫಲ್ಯಗಳು ಕಾಣ್ತವೆ. ಇನ್ನು ಪ್ರಶ್ನೆ ಪತ್ರಿಕೆ ಮುದ್ರಣದ ಕೇಂದ್ರ ಮುಗಿದುಗಳು ಏನಿದೆಲ್ಲ ಅಲ್ಲಿ ಸ್ಥಳಗಳ ಬಗ್ಗೆ ಎಷ್ಟೋ ವಿದ್ಯಾರ್ಥಿಗಳು ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಇಂಥಲ್ಲೇ ಕ್ವಶನ್ ಪೇಪರ್ ಪ್ರಿಂಟ್ ಆಗ್ತದೆ, ಇಂಥವೇ ಪ್ರಶ್ನೆ ಬರ್ತಾವ ಅನ್ನೋದು ಕೂಡ ಮುಕ್ತಿಚವಾಗಿ ಹೇಳುವಂಥದ್ದು. ಅವರಿಗೆ ನಮ್ಮ ಏನಿದೆ ಇಲ್ಲ ಅಂದ್ರೆ ಸಂಘಟಕರು ಒಳಗಡೆ ಇರ್ತಾರಲ್ಲ, ನಾವೆಲ್ಲವೂ ಅವ್ರು ಕೊಡ್ತಾ ಇದ್ದಾರೆ. KPSC ಒಂಥರ ಹೆಂಗಂದ್ರೆ ಬಜಾಜ್ ಚೈನ್ ಸಿಸ್ಟಮ್ ಆಗಿದೆ, ಒಬ್ಬರಿಂದ ಲಿಂಕ್ ಹೋಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಏನಪ್ಪ ಸಾಕಷ್ಟು ಮಾಹಿತಿಗಳು ಸೋರಿಕೆ ಆಗ್ತವೆ. ಇದರಲ್ಲಿ ಯಾವುದೇ ಮಾಹಿತಿಗಳು ಸುತ್ತವೆ. ಬಹುಶಃ ನೀವು ಅನ್ಕೊಡ್ಬೋದು ನೋಟ್ ಬ್ಯಾನ್ ಆಗೋದು ಯಾರಿಗೆ ಗೊತ್ತಿರಲಿಲ್ಲ, ಅದರಲ್ಲಿ ಕೆಲಸ ಮಾಡೋರು ಇದ್ರು, ಬಟ್ ಅವ್ರಿಗೆ ಹೇಳ್ಬೋದಾಗಿತ್ತು. ಬಟ್ ಅವರಿಗೆ ಯಾವ ನೋಟು 500 ಬ್ಯಾನ್ ಆಗ್ತದ, 1000 ಬ್ಯಾನ್ ಆಗ್ತದ, ಅಥವಾ 100 ಬ್ಯಾನ್ ಆಗ್ತದ ಗೊತ್ತಿರಲಿಲ್ಲ. ಬಟ್ ನೋಟ್ ಬ್ಯಾನ್ ಆಗೋದೊಂದೊಂದು ಏನಾದ್ರೂ ಮೂಮೆಂಟ್ ಕೊಟ್ಟಿದ್ರು. ಬಟ್ ಹಾಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವುದು ಪ್ರಿಂಟ್ ಆಗಿ ಕೊನೆಗೆ ಬರ್ತದೆ ಅನ್ನೋದನ್ನ ಕನ್ಫ್ಯೂಷನ್ ಇಡಬೇಕು. ಓಕೆ, ಸೊ ಇವತ್ತು ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗ್ತದೆ, ನಾಳೆ ಅದೇ ಪ್ರಶ್ನೆ ಪತ್ರಿಕೆನೇ ಬರ್ತದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆ ಪ್ರಶ್ನೆ ಪತ್ರಿಕೆನೇ ಬದಲಾಗಿ ಬೇರೆ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ ನಮ್ಮ KPSCಯಲ್ಲಿ. ಹೌದು ಸರ್, ಕೋಚಿಂಗ್ ಸೆಂಟರಿಂದ ಸರ್. ಇನ್ನೊಂದು ಏನಾಗಿದೆ ಅಂದರೆ ಒಟ್ಟಾರೆ ಡಿಮ್ಯಾಂಡ್ ಆಗ್ತಾ ಇದೆ ಇಲ್ಲಿ. ಎಜುಕೇಷನ್ ಡಿಪಾರ್ಟ್ಮೆಂಟು, ಜಾಬ್ಸ್ KPSC ಡಿಪಾರ್ಟ್ಮೆಂಟ್ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟಲ್ಲಿ ಹಣದ ವ್ಯವಹಾರಗಳೇ ನಡೀತಾ ಇದ್ದಾವೆ. ದುಡ್ಡಿದ್ದವರು ಅದನ್ನೇನು ಕೊಂಡ್ಕೋತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಂಥ ಹಗರಣಗಳು ಸಹಜವಾಗಿ ನಡೀತಾ ಇದ್ದಾವೆ. ನೀವು ಸಾಕಷ್ಟು ಉದಾಹರಣೆ ತೊಗೊಂಡ್ರೆ ಪೊಲೀಸ್ PSI ಕೂಡ ಹಗರಣ ಆಗಿದ್ದು ದುಡ್ಡಿನಿಂದನೇ. ಬಟ್ ಯಾವುದೇ ಇಲ್ಲ, ಹಣದ ಅಂಶಗಳು. ಆದರೆ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮಂಥ ಪ್ರಮುಖ ವ್ಯಕ್ತಿಗಳು ಏನು ಮಾಡ್ತೇವೆ, ದುಡ್ಡಿನ ಅಂಶವನ್ನು ತೋರಿಸಿ ಅವರನ್ನು ಮೊದಲು ಅಲ್ಲಿ ಇಲಾಖೆಯ ಅಭ್ಯರ್ಥಿಗಳನ್ನು, ಅಧಿಕಾರಿಗಳನ್ನು ಕೊಂಡ್ಕೊಂಡು ತದನಂತರ ನಾವೇನಪ್ಪ ಅಂದ್ರೆ ಆ ಹುದ್ದೆಗಳನ್ನು ಕೊಂಡುಕೊಳ್ಳುವ ಮತ್ತೊಂದು ಹೊಸ ಮಾರ್ಗವನ್ನು ಹುಡುಕಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಆ ಕಾರಣಕ್ಕೆ ಸಾಕಷ್ಟು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಈ ಪರೀಕ್ಷೆಗಳನ್ನು ನಡೆಸಿದಾಗ ಮಾತ್ರ ಯಶಸ್ವಿಯಾಗ್ತದೆ. ನಾವು ಆ ಕಾರಣಕ್ಕೆ UPSCಯಲ್ಲಿ ಸಾಕಷ್ಟು ಯಾವುದೇ ಸಮಸ್ಯೆಗಳಿಲ್ಲ. ಇಂಥ ಒಂದು ಸಮಸ್ಯೆಗಳಿಗೆ ಸ್ಕ್ಯಾಮ್ಗಳನ್ನು ನೋಡಿ ಇವತ್ತಿನವರೆಗೂ ನಮ್ಗೆ UPSC ಅರ್ಹತೆ ಇರಿದ್ರು ಕೂಡ ನಾವು ಯಾವ UPSC ಎಕ್ಸಾಮ್ ಕೂಡ ಬರೆದಿಲ್ಲ. ಮತ್ತು ಇನ್ನೊಂದು ಏನಾಗಿದೆಪ್ಪ ಅಂದರೆ ನನಗೊಂದು ಸಮಸ್ಯೆ ಕಾಡ್ತಾ ಇದೆ. KPSCಯಲ್ಲಿ ಯಾವುದೇ ಕ್ವಶನ್ ಪೇಪರು, ಯಾವುದೇ ಪೋಸ್ಟ್ಗಳು ಕಾಲ್ಫಾರ್ಮ್ ಆದರೆ ಎಕ್ಸಾಮ್ ಪ್ಯಾಟರ್ನೇ ಒಂದು ರಿಟೇಷನ್ ತೋರಿಸಿರ್ತಾರೆ ಬ್ಲೂ ಪ್ರಿಂಟಲ್ಲಿ. ಅಲ್ಲಿಂದ ಏನಪ್ಪ ಅಂದರೆ ಸಿಲೆಬಸ್ ಒಂದು ರಿಟೇಷನ್ ತೋರಿಸಿರ್ತಾರೆ. ಬಟ್ ಕ್ವಶನ್ ಪೇಪರ್ ಹಾಲ್ನಲ್ಲಿ ಹೋಗಿ ಕ್ವಶನ್ ಪೇಪರ್ ಕೈಲಿಟ್ಟಾಗ ಆ ಫಾರ್ಮೆಟಿಗೂ ಅದಕ್ಕೂ ಚೇಂಜಸ್ ತುಂಬ ಡಿಫಿಕಲ್ಟಾಗಿ ಇರ್ತದೆ. ಚೇಂಜಸ್ ಇದನ್ನು ಈ ಫಾರ್ಮೆಟಿಗೂ ಇರಲ್ಲ. ಬಟ್ ನನ್ನ ಪ್ರಕಾರ ಸೈಂಟಿಫಿಕ್ ಆಗಿ ನಾವು ಬುದ್ಧಿಶಕ್ತಿಯನ್ನು IQ ಒಂದು ಥಿಂಕ್ ಮಾಡಿದರೆ ಒಬ್ಬ ವಿದ್ಯಾರ್ಥಿ ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ 80ರಿಂದ 85 ಮಾರ್ಕ್ಸ್ ತೊಗೋಬೇಕು. IQ ಜಾಸ್ತಿ ಇರೋನು ಇಲ್ಲಿ ತನ್ನ ಹೆಸರೇ ಬರೋಕ್ಕಾಗದೆ ನಾನು 98, 99 ಮಾರ್ಕ್ಸ್ಗಳನ್ನು ತೊಗೋತಾ ಇದ್ದೇನೆ. ಅದು ಸಾಧ್ಯವಿಲ್ಲ. ಅದು ಸೊ ಓಪನ್ ಆಗಿ ಚಾಲೆಂಜ್ ಆಗಿ ಅವನು ಏನಾದರೂ ಅಲ್ಲಿ ಕುಂದಿರಿಸಿದ್ರೆ ಅವನಿಗೆ 70 ಅಬವ್ ಹೋಗೋಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಪಾಸಿಟಿವೇ, ನೆಗೆಟಿವೇ, ಪ್ಲಸ್ ಆಗಬೇಕು, ಮೈನಸ್ ಆಗಬೇಕು. ಸೊ ಅಂಥ ಒಂದು ವ್ಯಕ್ತಿಗಳ ಕಾರಣ ಅಂದರೆ ಇದು ಏನಪ್ಪ ಸ್ಕ್ಯಾಮ್.
ಸೊ ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ಇವು ಎಲ್ಲವನ್ನ ಮತ್ತು ಆ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗೋರನ್ನ ಇಲಾಖೆದವ್ರನ್ನ ಎಲ್ಲ ಪರೀಕ್ಷೆ ಮುಗಿಯೋರು ಹದ್ದಿನ ಕಂಡಂಗೆ GPS, ಸೊ ರೊಟೇಷನ್ಸ್ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ, ಸೊ ಅವೆಲ್ಲದಕ್ಕೂ ಒಂದು ತಂತ್ರಜ್ಞಾನಗಳನ್ನು ಬಳಸಬೇಕು. ಇವತ್ತು ನೀವು ಏನೇ ತಂತ್ರಜ್ಞಾನ ಮಾಡಿದ್ರೆ ಸ್ಕ್ಯಾಮ್ ಮಾಡೋಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಕ್ಕಿದಾವೆ. ಸೊ ಆ ಕಾರಣಕ್ಕೆ ದಯವಿಟ್ಟು KPSC ಏನದಲ್ಲ ಪರೀಕ್ಷೆಗಳನ್ನು ನೀವು ನಿಯತ್ತ ಕರೆಕ್ಟಾಗಿ ನಡೆಸಿ. 100% ಯಾರಿಗೆ ಸಿಗಬೇಕು ಉದ್ಯೋಗ ಸಿಗ್ತದೆ. ಬಟ್ ಇನ್ನೊಂದು ಡಿಮ್ಯಾಂಡ್ ಏನು ಮಾಡಿದೆ ಅಂದ್ರೆ KPSC ಕೆಲವು ಪೋಸ್ಟ್ಗಳನ್ನು ತುಂಬ 10 ವರ್ಷ 5 ವರ್ಷ ಡಿಲೇ ತೊಗೊಂಡೋಗಿ ಲಾಸ್ಟ್ಗೆ ಡಿಮ್ಯಾಂಡ್ ಮಾಡಿದರೆ ಅಮೌಂಟ್ ಜಾಸ್ತಿ ಬರ್ತದನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಕೂಡ ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡ್ದೇನೆ. ನಾನು ಇಲ್ಲಿವರೆಗೂ ಕೇಳಿದ್ದೀನಿ, ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಏನಿರ್ತಾರೆ, ಅಷ್ಟು ಪೋಸ್ಟ್ ಖಾಲಿ ಇದೆ, ಇಷ್ಟು ಪೋಸ್ಟ್ ಖಾಲಿ ಇದೆ, ಪ್ರತಿ ಸಾರಿ ಹೇಳಿದಾಗ ಪೋಸ್ಟ್ಗಳನ್ನು ಪ್ಲಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಹೊರತು ನಾನು ಕೇಳ್ತಾ ಇದ್ರು ಎಷ್ಟು ಉದ್ಯೋಗಿಗಳಿಗೆ ನಿರುದ್ಯೋಗಿಗಳು ಪೋಸ್ಟ್ ಕಾಲ್ಫಾರ್ ಮಾಡಿದ್ದೀರಾ, ಎಷ್ಟು ಜನನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದು ಇಂಪಾರ್ಟೆಂಟ್ ಆಗಿ ಬರುವಂಥ ಮ್ಯಾಟರ್ ಕ್ಯಾಲ್ಕುಲೇಷನ್ ಬೇಕಾಗಿದೆ. ಸೊ ಆ ಕಾರಣಕ್ಕೆ KPSC ತುಂಬ ಹಗರಣ ಇದೆ. ದಯವಿಟ್ಟು ಇದೊಂದು ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಇದೊಂದೇ ಹಗರಣದಿಂದ ನೀವು ಸಂಪೂರ್ಣವಾಗಿ ಎಚ್ಚೆತ್ಕೊಂಡು ಭವಿಷ್ಯದಲ್ಲಿ ಒಳ್ಳೆಯವ್ರಿಗೆ ಅವಕಾಶ ಕೊಡಿ, ಓದೋರಿಗೆ ಅವಕಾಶ ಕೊಡಿ. ಸಾಕಷ್ಟು ಜನ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅಂಥವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಿ. ಸೊ ನೀವು ಏನು ಎಕ್ಸಾಮ್ ಪ್ಯಾಟರ್ನ್ ಇದಿಲ್ಲ, ಆ ಡಿಗ್ರಿ ವ್ಯಾಲ್ಯೂಯೇಟೆಡ್ ಆಗಿ ಕ್ವಶನ್ ಪೇಪರ್ ತೆಗೀರಿ, ಅದ್ರ ತಕ್ಕಂಗೆ ಅವ್ರಿಗೆ ಪೋಸ್ಟಿಗೆ ಅವಕಾಶಗಳು ಕೊಡ್ರಿ. ಇನ್ನು ಏನು ಮಾಡ್ತಾ ಇದ್ದಾರೆ KPSC ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂದರೆ, ಒಂದು ಸಾರಿ ಒಂದು 5-6 ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡ್ತದೆ. ಆ ಕಾಲ್ಫಾರ್ ಮಾಡಿದ ಎಕ್ಸಾಮ್ಗಳನ್ನು ಒಂದೇ ಟೈಮ್ ಅಟೆಂಪ್ಟ್ ಮಾಡ್ತದೆ. ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿ ಕೆಲವರಿಗೆ ಕಾಮನ್ GK ಪೇಪರ್ನ ಎಲ್ರಿಗೂ ಒಂದೇ ಸೆಟ್ ಕೊಟ್ಬಿಡ್ತದೆ. ಸೊ ಅದು ಏನು ಫಾರ್ಮೆಟ್ ಚೇಂಜಸ್ ಇರ್ತದೆ. ಯಾಕಂದ್ರೆ PUC ಲೆವೆಲ್ ಬರೋ ಮೈಂಡ್ ಮೆಥಡೇ ಬೇರೆ ಇರ್ತದೆ, ಅಲ್ಲಿಂದ ಡಿಗ್ರಿ ಮೆಥಡೇ ಬೇರೆ ಇರ್ತದೆ, ಅಲ್ಲಿಂದ ಯೂನಿವರ್ಸಿಟಿ ಮೆಥಡ್ಗಳನ್ನೇ ಬರ್ತದೆ. ಬಟ್ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಅಂದರೆ ಇವತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಾಗಿಬಿಟ್ಟಂದ್ರೆ KPSC ಅವ್ರು ತೆಗೆದಿದ್ದೇ ಫಾರ್ಮೆಟು, KPSC ಅವ್ರು ತಿಳ್ಕೊಂಡಿದ್ದೇ ನಾಲೆಜು, KPSC ಅವ್ರು ಇಟ್ಕೊಂಡಿದ್ದೇ ಸಬ್ಜೆಕ್ಟ್ ಅನ್ನೋ ಲೆಕ್ಕಕ್ಕೆ ಕ್ವಶನ್ ಪೇಪರ್ಗಳು ಪ್ರಿಂಟ್ ಆಗ್ತಾ ಇದ್ದಾವೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಯಾವ್ದಾದ್ರು ನೀವು ಕರಿತಾ ಇದ್ರೆ ಅದ್ರ ತಕ್ಕಂಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ಗಳನ್ನು ಚೇಂಜ್ ಮಾಡಿರಿ ಸರ್. ಕ್ವಶನ್ ಪೇಪರ್ ತೆಗಿಲಿಕ್ಕೆ ಅದಕ್ಕೊಂದು ಇಲಾಖೆ ಇದೆಯಲ್ಲ, ಪ್ರಶ್ನೆ ಪತ್ರಿಕೆ ರಚನಾ ಸಮಿತಿ ಇದೆಯಲ್ಲ, ಆ ಪ್ರಶ್ನೆ ಪತ್ರಿಕೆ ರಚಿಕೆ ಸಮಿತಿಯಲ್ಲಿ ಸಲಹೆಗಾರ ಇದೆಯಲ್ಲ, ಸಲಹಾ ಸಮಿತಿ ಇದೆಯಲ್ಲ, ಆ ಎಲ್ಲ ಸಲಹಾ ಸಮಿತಿಯರು ಇದನ್ನು ಯೋಚನೆಗಳನ್ನು ಮಾಡಬೇಕು. ಸೊ ಅಂದಾಗ ಮಾತ್ರ ಈ ಪ್ರಶ್ನೆ ಪತ್ರಿಕೆಗಳು ಯಶಸ್ವಿ ಆಗ್ತವೆ. ಸೊ ಕರಿಯರ್ ಪ್ಯಾಟರ್ನ್ಗಳನ್ನು ಇನ್ನು ಕೆಲವೊಂದು ಪೋಸ್ಟ್ಗಳಿಗೆ ಎಕ್ಸಾಮ್ಗಳು ಹೆಂಗೆ ಅಂದರೆ ಅದಕ್ಕೆ ಸಂಬಂಧ ಇಲ್ಲದಂಥ ಪ್ಯಾಟರ್ನ್ಗಳನ್ನು ಕ್ವಶನ್ ಪೇಪರ್ಗಳನ್ನು ಯೂಸ್ ಮಾಡಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ ಅದು ಅನ್ನೆಸೆಸರಿ ಅವಶ್ಯಕತೆ. ಸೊ ಲೀಕ್ ಆಯ್ತು, ನೇಮಕ ಆಯ್ತು ಅಥವಾ ಅಕ್ರಮ ಆಯ್ತು, ಇದೆಲ್ಲ ಬರೋದು ಯಾಕೆ ಅನ್ನೋದೊಂದು ಪ್ರಶ್ನೆ. ಯಾಕೆ ಅಂದ್ರೆ ಸರ್ ಎಲ್ಲದರಲ್ಲಿ ಗೊಂದಲಮಯ, ಯಾಕೆ ಸರಿಯಾದ ಮಾಹಿತಿ ಇಲಾಖೆಯವರು ಕೊಡ್ತಾ ಇಲ್ಲ. ಇವತ್ತು ಕೊಟ್ಟಿರೋ ಡಿಸಿಷನ್ ನಾಳೆ ಚೇಂಜಸ್ ಮಾಡ್ತಾ ಇದ್ದಾರೆ. ಕೆಲವು ಗೊಂದಲಗಳು ಉಳ್ಳವರೇ ಪಡ್ಕೋತಾ ಇದ್ದಾರೆ ಅಥವಾ ಈ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಆದಷ್ಟು ಬೇಗ ಪಾಸ್ ಆಗ್ಬಿಟ್ಟು ಹೋಗೋಣ ಅಂತ. ಸೊ ತ್ವರಿತಗತಿಯಲ್ಲೇ ಹುದ್ದೆ ಪಡ್ಕೊಂಡು ನಾವೊಂದು ಜೀವನ ಮಟ್ಟವನ್ನು ಸುಧಾರಣೆ ತೆಗೆದುಕೊಳ್ಬೇಕನ್ನೋ ಹಂಬಲಾಶಿದವರು ಇದನ್ನು ಈ ಅನ್ಯ ಮಾರ್ಗಕ್ಕೆ ಸಾಕ್ತಾ ಇದ್ದಾರೆ. ಉಳ್ಳವರು ಸರ್, ಉಳ್ಳವರು, ಬಡವರು ಯಾರು ಇಲ್ಲ. ಬಡವರು ನಿರಾಶೆಯಿಂದ ಅವಳು ವಾಪಸ್ ತರಿತಾ ಇದ್ದಾರೆ ಹೊರತು ತಮ್ದು ಎಷ್ಟೇ ಅರ್ಹತೆ ಇದ್ರು ಕೂಡ ವಾಪಸ್ ತರಿತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಇದು ಏನೇ ಇದ್ರು ಉಳ್ಳವರ ಕಾಲ ಇದು. ಯಾರಿಗೆ ಸಿಗುತ್ತದೆ ಅನ್ನೋದೊಂದು ಗ್ಯಾರಂಟಿ ಪಡ್ಕೋತೀನಿ ಅನ್ನೋ ಹಂಬಲ ಇಲ್ಲಿ ಏನದಲ್ಲ, ಅಭಿಲಾಷಕ್ಕಿಂತ ಅಭಿಮಾನಕ್ಕಿಂತ ಏನಲ್ಲ, ಅಂಧಕಾರದ ಮುನ್ನಡೆ ಏನಿದಲ್ಲ ಅದು ಯಶಸ್ವಿ ಜಾಹೀರಾತಾಗಿ ಸಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಹೆಸರು CB ಬರಾದ್ ಅಂತೇಳಿ ನಾವು ಕೂಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಪರೀಕ್ಷೆಗಳನ್ನು ಬರೆದಿದ್ದೀವಿ. ಬಟ್ ಇವತ್ತಿನ ಕೂಡ ಆಯ್ಕೆ ಆಗಿಲ್ಲ. ಆದರೆ ನಾನು ಆಯ್ಕೆ ಆಗಲಿದ್ರೆ ಒಂದು ಸಂಬಂಧ ಮುಂದೆವರೆಗೂ ಕೂಡ ಅವಕಾಶ ಸಿಗಲಿ ಅನ್ನೋದಕ್ಕೆ ನನ್ನ ಪ್ರಶ್ನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.